ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಓಕೆ, ಕರೆಕ್ಟ್. ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ. ಸಾಕಷ್ಟು ಜನ ನನಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಇನ್ನು ನಾನು ಮಾಡ್ತಾ ಇರುವಂತಹ ಹೊಸ ಪ್ರಾಜೆಕ್ಟ್ ಗಂಗೆ ಗೌರಿ ಉದಯ ಟಿವಿಲ್ ಬರುತ್ತೆ. ಸೋಮವಾರದಿಂದ ಶುಕ್ರವಾರ ಎವ್ರಿ ಡೇ ಸಾಯಂಕಾಲ 6:15 ಟೆಲಿಕಾಸ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಗಂಗೆ ಗೌರಿ ಉದಯ ಟಿವಿನಲ್ಲಿ 6:15. ಓಕೆ, ನೋಡ್ಬಿಟ್ಟು ನಿಮ್ಗೆ ನನ್ನ ಪಾತ್ರದ ಬಗ್ಗೆ ಏನ್ ಅನ್ಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಅಂಡ್ ನನ್ನ ಚಾನಲ್ ಅಲ್ಲಿ ನಿಮಗೆ ಗೊತ್ತೇ ಇದೆ, ನಾನು ನಿಮ್ಮ ಒಂದು ರೆಸಿಪಿ ನೀವು ನನಗೇನ್ ಕಳ್ಸಿರ್ತೀರಾ ಅದು ಇಷ್ಟ ಆಯ್ತು ಅಂದ್ರೆ ನಿಮ್ಮ ಮನೆಗೆ ಬಂದು ನಾನು ಶೂಟ್ ಮಾಡ್ತೀನಿ ಅನ್ನೋದು ಆ ವಿಷಯ ಅಂತೂ ನಿಮಗೆ ಗೊತ್ತಿದೆ ಅಲ್ವಾ. ಇವತ್ತು ಅಂಥದೇ ಒಂದು ಇಂಟ್ರೆಸ್ಟಿಂಗ್ ನೀವು ಆಲ್ರೆಡಿ ನೋಡಿದೀರಾ ಆಂಟಿನ. ಸೊ ಅವ್ರ ಮನೆಗೆ ಹೋಗಿ ಅವ್ರು ಮಾಡ್ತಾ ಇರುವಂತ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿನ ಶೂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ಈಗ ನಾವು ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಸ್ವಲ್ಪ ತುಂಬಾ ಎಲ್ರು ದೇ ಆರ್ ಆಲ್ ಅವೇರ್, ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡ್ತಿದ್ದಾರೆ. ಹೆಲ್ದಿ ಫುಡ್ಸ್ ತಿನ್ನೋದಾಗಿರಬಹುದು, ಹೆಲ್ದಿ ಲೈಫ್ ಸ್ಟೈಲ್ ಆಗಿರಬಹುದು. ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಏನು ನಿಮ್ಗೆ ಅಂದ್ರೆ ಮಲ್ಗೋದು, ಲೈಕ್ ಫಾರ್ ಎಕ್ಸಾಂಪಲ್ ಗುಡ್ ಕ್ವಾಲಿಟಿ ಸ್ಲೀಪ್ ಬಗ್ಗೆ ಗಮನ ಕೊಡ್ತಿದ್ದಾರೆ. ಅಂಡ್ ಆಲ್ಸೋ ಎಕ್ಸಸೈಸ್ ಮಾಡೋದ್ರ ಬಗ್ಗೆ, ಈ ತರ ಎಲ್ಲ ಟೋಟಲಿ ಹೆಲ್ದಿ ಲಿವಿಂಗ್ ಸ್ಟೈಲ್ ಬಗ್ಗೆ ಸ್ವಲ್ಪ ಎಲ್ರು ಗಮನ ಜಾಸ್ತಿ ಕೊಡ್ತಿದಾರಲ್ವಾ. ಸೊ ಅದೇ ನಿಟ್ಟಿನಲ್ಲಿ ನಾನು ಕೂಡ ಒಂದ್ ಸ್ಟೆಪ್ ಅಲ್ಲ, ಆಲ್ರೆಡಿ ಒಂದ್ 2-3 ಸ್ಟೆಪ್ ತಗೊಂಡಿದ್ದೀನಿ. ಬಟ್ ಇದ್ರಲ್ಲಿ ಇವಾಗ ಕೆಲವೊಂದು ಏನಾಗುತ್ತೆ, ನಾವು ಮಾಡೋದಕ್ಕೆ ಸ್ವಲ್ಪ ಸೋಂಬೇರ್ತನ ಮಾಡ್ತೀವಿ. ಇದು ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಿದ್ರು ದಿನಾ ಮಾಡೋದಕ್ಕೆ ಅದೊಂದು ಸ್ವಲ್ಪ ರಗಳೆ ಪ್ರಾಸೆಸ್ ಅಂತ ಗೊತ್ತಾದಾಗ ಸ್ವಲ್ಪ ಬ್ರೇಕ್ ಕೊಡೋದು ಅಥವಾ ಸ್ಲೋ ಮಾಡೋದು ಈ ತರದ್ ಮಾಡ್ತೀವಿ. ಸೊ ಆ ತರ ಮಾಡ್ದಿರಾ ನಾನು ಡೈಲಿ ಒಂದು ಓಕೆ, ತುಂಬಾ ನಿಗೂಢವಾಗಿ ಮಾತಾಡ್ತಾ ಇದ್ದೀನಿ ಅನ್ಸುತ್ತಲ್ವಾ. ಓಕೆ, ಈ ನಿಗೂಢತೆನ ಕಟ್ ಮಾಡ್ಬೇಕು ಅಂದ್ರೆ ಆ ಪ್ರಾಡಕ್ಟ್ ಯಾವುದು ಅಂತ ನೀವು ನೋಡ್ಬಿಡ್ಬೇಕು. ಆಮೇಲೆ ನಾನು ಬಿಂದಾಸ್ ಆಗಿ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ಬಿಡ್ಬೋದು. ಓಕೆ, ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಮುಂಚೆ ಆ ಪ್ರಾಡಕ್ಟ್ ಯಾವುದು ಅಂತ ನೀವೇ ನೋಡಿ. ಎಸ್, ಇದೆ ಗ್ಯಾರೋ ಎಲೆಕ್ಟ್ರಿಕ್ ಸಿಟ್ರಸ್ ಜ್ಯೂಸರ್. ಮಾಡೆಲ್ ಬಂದು ರೀಜೆನ್ಸಿ. ಈಗ ನಾವು ದಿನಾನು ಆರೆಂಜ್ ಜ್ಯೂಸು, ಮೂಸಂಬಿ ಜ್ಯೂಸು, ನಿಂಬೆಹಣ್ಣು ಜ್ಯೂಸ್ ಮಾಡ್ಕೋಬೇಕು ಅಂದ್ರೆ ಹಿಂಡಿ ಕೈಯೆಲ್ಲ ನೋವು ಬಂದ್ಬಿಡತ್ತಲ್ವಾ. ನಿಜವಾಗ್ಲೂ ಅಂದ್ರೆ 1-2 ಆದ್ರೆ ಓಕೆ, ನಾವೊಂದು 3-4 ಜನಕ್ಕೆ ಮಾಡ್ಬೇಕು ಜ್ಯೂಸು ಅಂದ್ರೆ ಸಿಕ್ಕಾಪಟ್ಟೆನೆ ಹಿಂಗೆ ಮ್ಯಾನ್ಯುಯಲ್ ವರ್ಕ್. ಅದು ಒಂದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, ಆಮೇಲೆ ಸ್ವಲ್ಪ ಸೋಂಬೇರ್ತನ ಮಾಡ್ತೀವಿ. ಸೊ ಅದೆಲ್ಲ ಏನು ಆಗ್ಬಾರ್ದು ಅಂತ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದು ತಗೊಂಡ ಮೇಲಿಂದ ನನಗೆ ಸಿಟ್ರಿಕ್ ಫ್ರೂಟ್ ಜ್ಯೂಸ್ ಮಾಡೋದಿಕ್ಕಂತೂ ಸಿಕ್ಕಾಪಟ್ಟೆ ಈಸಿ ಆಗ್ಬಿಟ್ಟಿದೆ. ಸಖತ್ ಇಷ್ಟ ಆಗ್ತಿದೆ ನನಗೆ. ಯಾಕಂದ್ರೆ ಇದು ತುಂಬಾ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಆಯ್ತಾ, ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಈ ಒಂದು ಗ್ಯಾರೋ ಎಲೆಕ್ಟ್ರಿಕ್ ಸಿಟ್ರಸ್ ಜ್ಯೂಸರ್ ನನಗೆ 1 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ಸೊ ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗೆ ಜ್ಯೂಸ್ ಮಾಡೋದು, ಎಷ್ಟು ಈಸಿ, ಇದ್ರಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದೆ, ಇದನ್ನೆಲ್ಲ ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ, ನೋಡಿ. ಓಕೆ, ಈ ಗ್ಯಾರೋ ಎಲೆಕ್ಟ್ರಿಕ್ ಸಿಟ್ರಸ್ ಜ್ಯೂಸರ್ ಬಂದು 350 ವಾಟ್ಸ್. ಇದರಲ್ಲಿ AC ಕಾಪರ್ ಮೋಟರ್ ಬರುತ್ತೆ. ಇದರಲ್ಲಿ ಇರುವಂತ ಎಲ್ಲದನ್ನು ಆರಾಮಾಗಿ ಡಿಟ್ಯಾಚ್ ಮಾಡಬಹುದು. ನೋಡಿ, ನಾನೀಗ ಒಂದೊಂದೇ ಡಿಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಪ್ರೆಸ್ ಕೋನ್ ಕವರ್, ಅಂಡ್ ಇದು ಬಿಗ್ ಕೋನು ಮತ್ತೆ ಇದು ಸ್ಮಾಲ್ ಕೋನು. ಇದು ಸ್ಕ್ವೀಸಿಂಗ್ ಅಂತ 2 ಡಿಫ್ರೆಂಟ್ ಸೈಜ್ ಕೋನ್ಸ್ ಇದೆ. ಅಂಡ್ ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಫಿಲ್ಟರು. 2 ಥರ ಫಿಲ್ಟರ್ ಇದೆ. ಒಂದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಫಿಲ್ಟರು, ಅಂಡ್ ಇದು ಬಂದು ಪಲ್ಪ್ ಅಡ್ಜಸ್ಟರ್ ಫಿಲ್ಟರ್. ಇದು ಬಂದು ಜ್ಯೂಸ್ ಡೆಪಾಸಿಟ್, ಅಂದ್ರೆ ನಾವು ಸ್ಕ್ವೀಸ್ ಮಾಡೋ ಜ್ಯೂಸ್ ಎಲ್ಲ ಇಲ್ಲೇ ಡೆಪಾಸಿಟ್ ಆಗೋದು. ಅಂಡ್ ಇದಕ್ಕೆ ನೋಡಿ ಆಂಟಿ ಡ್ರಿಪ್ ಫಂಕ್ಷನ್ ಇದೆ, ಅಂದ್ರೆ ಆಂಟಿ ಡ್ರಿಪ್ ವಾಲ್ವ್ ಇದು. ಇದನ್ನ ಜಸ್ಟ್ ಹೀಗೆ ಮೇಲೆ ಲಾಕ್ ಮಾಡಿದ್ರೆ ಡ್ರಿಪ್ ಆಗೋದಿಲ್ಲ. ಜ್ಯೂಸರು ಸ್ಟರ್ಡಿ ಆಗಿರೋದಕ್ಕೆ ಅಂತ ಒಳ್ಳೆ ವ್ಯಾಕ್ಯೂಮ್ ಕ್ಯಾಪ್ಸ್ ಇದೆ ಇಲ್ಲಿ. ಸೊ ನೀವು ಎಷ್ಟೇ ಇದು ಮಾಡಿದ್ರು ನೀಟಾಗಿ ಅಲ್ಲಾಡದೆ ಸ್ಟಿಕ್ ಆಗುತ್ತೆ ಇದು. ಇದು ಬಂದು ಲಿವರ್. ಹೇಗೆ ಡಿಟ್ಯಾಚ್ ಮಾಡೋದು ಹೀಗಾಗಿ ಒಂದೊಂದೇ ಫಿಕ್ಸ್ ಮಾಡಿ ಜ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಈ ಪ್ಲಾಸ್ಟಿಕ್ ಫಿಲ್ಟರಲ್ಲಿ ಏನಿದೆ, ಒಂದು ಪಲ್ಪ್ ನಾಪ್ ಅಡ್ಜಸ್ಟರ್ ಇದೆ. ಅಂದರೆ ನಿಮಗೆ ಪಲ್ಪ್ ಜಾಸ್ತಿ ಬೇಕು ಅನ್ನುವಾಗ ಈ ಸ್ಮಾಲ್ ಒಂದು ಸ್ವಿಚ್ ಥರ ಏನಿದೆ ಅದನ್ನು ಸುಮ್ಮನೆ ಆ ಕಡೆಗೆ ತಳ್ಳಿದ್ರೆ ಸಾಕು. ಆ್ಯಂಡ್ ಪಲ್ಪ್ ಕಡಿಮೆ ಬೇಕು ಅನ್ನೋವಾಗ ದಿ ಅದರ್ ವೇ ರೌಂಡ್. ನಾನು ನಿಮ್ಗೆ ಆಗಲೇ ಹೇಳಿದಾಗೆ 2 ಕೋನ್ ಇದೆ, ಬಿಗ್ ಕೋನು ಸ್ಮಾಲ್ ಕೋನು. ಬಿಗ್ ಕೋನ್ನ ನಾವು ಆರೆಂಜು, ಮೂಸಂಬಿ ಈ ಥರದಕ್ಕೆಲ್ಲ ಯೂಸ್ ಮಾಡ್ಬೋದು. ಸ್ಮಾಲ್ ಕೋನ್ನ ಲೆಮನ್ನು, ಕಿವಿ ಈ ಥರದಕ್ಕೆಲ್ಲ ಯೂಸ್ ಮಾಡ್ಬೋದು. ಈ ಲಿಡ್ ಕೋನನ್ನ ಲಿವರ್ಗೆ ಅಡ್ಜಸ್ಟ್ ಮಾಡುವಾಗ ಜಸ್ಟ್ 2 ಲೈನನ್ನ ಇಂಡಿಕೇಶನ್ ಆಗಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಫಿಕ್ಸ್ ಮಾಡಿದ್ರೆ ಆಯಿತು.
ಇದ್ರ ಜೊತೆಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಇದೆ. ಸೊ ನಾವು ಇದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಇದ್ರಲ್ಲಿ ನೋಡ್ಕೊಂಡು ಫಾಲೋ ಮಾಡಬಹುದು. ಈಗ ನೋಡಿ, ನಾನು ಆರೆಂಜ್ ಅನ್ನ ಹಾಫ್ ತರ ಕಟ್ ಮಾಡ್ಕೊಂಡಿದ್ದೀನಿ. ಅಂಡ್ ಇದಕ್ಕೆ ಆನ್ ಆಫ್ ಬಟನ್ ಏನಿಲ್ಲ. ನೀವು ಪ್ಲಗ್ ಇನ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಜಸ್ಟ್ ಈ ಲಿವರ್ ನ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮ್ಯಾಟಿಕ್ ಆಗಿ ರೊಟೇಷನ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಜ್ಯೂಸ್ ನೋಡಿ, ಜ್ಯೂಸ್ ಡೆಪಾಸಿಟ್ ಅಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ. ಈ ಜ್ಯೂಸ್ ಡೆಪಾಸಿಟ್ ಕೆಪಾಸಿಟಿ ಬಂದು 650 ml. ನಾನು ಆಗಲೇ ನಿಮ್ಗೆ ಹೇಳಿದೆ ಇದರಲ್ಲಿ ಆಂಟಿ ಡ್ರಿಪ್ ಫಂಕ್ಷನ್ ಇದೆ ಅಂತ. ಈ ಸ್ಪೌಟ್ ಲಾಕ್ ಏನಿದೆ ಅದು ನಮಗೆ ನೋಡಿ, ಇವಾಗ ಜ್ಯೂಸ್ ಬರೋದು ನಿಲ್ಲಬೇಕು ಅಂದರೆ ಜಸ್ಟ್ ಆ ನಾಬ್ ನಮ್ಮ ಮೇಲೆ ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು, ಸ್ಟಾಪ್ ಆಗುತ್ತೆ. ಆ್ಯಂಡ್ ಮತ್ತೆ ನಮ್ಗೆ ಹಾಗೆ ಕೆಳಗೆ ಒತ್ತಿದ್ರೆ ನೀಟಾಗಿ ಜ್ಯೂಸು ಫ್ರೀಯಾಗಿ ಫ್ಲೋ ಆಗುತ್ತೆ. ಇನ್ಸ್ಟೆಂಟಾಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನೋಡಿ ಫ್ರೆಶ್ ಜ್ಯೂಸ್ ಕಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಆಹಾ, ನೋಡಿ ಎಷ್ಟು ಚೆನ್ನಾಗಿ ಒಂಚೂರು ವೇಸ್ಟ್ ಆಗದೆ ಇರೋ ಹಾಗೆ ನೀಟಾಗಿ ಜ್ಯೂಸ್ ಎಲ್ಲ ಸ್ಕ್ವೀಸ್ ಆಗಿದೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಆ್ಯಂಡ್ ಇದ್ರ ಕ್ಲೀನಿಂಗು ಕೂಡ ಸಿಕ್ಕಾಪಟ್ಟೆ ಈಸಿ. ನಾನು ಡಿಟ್ಯಾಚಬಲ್ ಅಂತ ಹೇಳಿದ್ದೀನಲ್ವಾ, ಸೊ ಒಂದೊಂದೇ ತೆಗೆದು ನೀಟಾಗಿ ನೀವು ಆರಾಮಾಗಿ ನಲ್ಲಿ ಕೆಳಗಿಟ್ಕೊಂಡು ಕ್ಲೀನ್ ಮಾಡಿಬಿಟ್ರೆ ಕ್ಲೀನಿಂಗ್ ಇಸ್ ಡನ್. ಸೂಪರ್. ಅಬ್ಬಾ, ಈ ಒಂದು ಲೋಟ ಫುಲ್ಲು ಜ್ಯೂಸ್ ಕುಡಿದ್ಬಿಟ್ರೆ ನನ್ನ ತಿಂಡಿ ಸಾರ್ಟೆಡ್. ಸೊ ನೋಡಿದ್ರಿ ಅಲ್ವಾ ನೀವೇನೆ, ಅಗ್ಯಾರೋ ಎಲೆಕ್ಟ್ರಿಕ್ ಸಿಟ್ರಸ್ ಜ್ಯೂಸರ್. ನೋಡಿ ಏನ್ ಸೂಪರ್ ಫೈನ್ ಫಂಟಾಸ್ಟಿಕ್ ಆಗಿ ನಮ್ಮ ಕಣ್ಣು ಮುಂದೆನೆ ಹೇಗೆ ಜ್ಯೂಸ್ ಮಾಡ್ತು ಅಂತ ನೀವೇ ನೋಡಿದ್ರಿ. ಸೊ ಇದನ್ನ ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆದಷ್ಟು ಬೇಗ ನೀವು ಒಂದು ಆರ್ಡರ್ ಮಾಡ್ಬಿಡಿ. ಏನಂತೀರಾ? ಮಾಡಲ್ ರೀಜೆನ್ಸಿ ನೆನ್ಪಿಟ್ಕೊಡಿ, ಓಕೆನಾ? ಎಸ್, ನಾನಂತೂ ನೆಮ್ಮದಿಯಾಗಿ ಜ್ಯೂಸ್ ಮುಗಿಸ್ತೀನಿ. ಜ್ಯೂಸ್ ಮುಗಿಸಿದ ತಕ್ಷಣ ನಾನು ವಲ್ಲಿ ಆಂಟಿ ಮನೆಗೆ ಹೋಗ್ತೀನಿ. ಯಾಕಂದ್ರೆ ಇವತ್ತು ವಲ್ಲಿ ಆಂಟಿ, ಈಗ ನಿಮಗೆ ಗೊತ್ತಿದೆ ಅವರೆಕಾಳು ಸೀಸನ್ ಅಂತ. ಸೊ ಅವರೆಕಾಳಲ್ಲಿ ಒಂದು ಡಿಶ್ ಮಾಡ್ತಿದ್ದಾರೆ. ಅದು ಯಾವ ಡಿಶ್ಶು? ಈ ಜ್ಯೂಸ್ ಕುಡಿದ್ಮೇಲೆ, ವಲ್ಲಿ ಆಂಟಿ ಮನೆಗೆ ಹೋದ್ಮೇಲೆ ನೀವೇ ನೋಡಿ, ಓಕೆ? ಎಸ್, ಈಗ ನಾವು ವಲ್ಲಿ ಆಂಟಿ ಮನೆಗೆ ಬಂದ್ಬಿಟ್ಟಿದೀವಿ. ಇಲ್ಲಿದ್ದಾರೆ ನನ್ನ ಪಕ್ಕದಲ್ಲಿ ವಲ್ಲಿ ಆಂಟಿ, ಫುಲ್ ಬ್ಲಾಕ್ ಅಂಡ್ ಆರೆಂಜ್ ಹಾಕೊಂಡು ಸೂಪರ್ ಕಾಣಿಸ್ತಾ ಇದ್ದೀರಾ ಆಂಟಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಆಂಟಿ. ಸೊ ಇವತ್ತು ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ನಮ್ಮ ಆಡಿಯನ್ಸ್ಗೆ ನೀವೇ ಹೇಳಿ. ನಾನು ಇವತ್ತು ಲಾಸ್ಟ್ ಟೈಮ್ ಹೇಳ್ದಂಗೆ ಅವರೆಕಾಳು ಮುಟ್ಟಿಗೆ ಅಂತ ನಾವು ಕರಿತೀವಿ, ಆದ್ರೆ ಅವರೆಕಾಳು ಕಡುಬು ಅಂತಾನು ಹೇಳ್ಬೋದು. ಅದನ್ನ ಅವರೆಕಾಳು ಅಕ್ಕಿ ತರಿ ಹಾಕಿ ಮಾಡೋದು. ಅಕ್ಕಿ ತರಿ ಅವರೆಕಾಳು ಹಾಕಿ ಮಾಡ್ತೀನಿ. ಅದು ಮಾಡೋವಾಗ ಅದದ್ದು ಎಲ್ಲ ತೋರಿಸ್ಬಿಟ್ಟು ಮಾಡ್ತೀನಿ. ಕರೆಕ್ಟ್. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನೀವು ನೋಡಿರಬಹುದು ಆಂಟಿ ಮಾಡಿದ ವಿಡಿಯೋನ. ಅಯ್ಯಂಗಾರ್ ಸ್ಟೈಲ್ ಪುಳಿಯೋಗರೆ ಮಾಡಿದ್ದಾರೆ. ಆಕ್ಚುಲಿ ಗೊಜ್ಜು ತೋರಿಸಿ ಆ ಗೊಜ್ಜಿಂದ ಸ್ಟಾರ್ಟ್ ಮಾಡ್ಕೊಂಡು ನಾವು ಪುಳಿಯೋಗರೆ ಮಿಕ್ಸ್ ಮಾಡ್ಕೊಂಡು ತಿಂದ್ವಿ. ಸೊ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೀಸ್ ಆ ವಿಡಿಯೋ ನೋಡೋದನ್ನ ಮರಿಬೇಡಿ, ಓಕೆ? ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಆಂಟಿ ನನಗೆ ಆ ವಿಡಿಯೋಗೆ. ಸಾಕಷ್ಟು ಜನ ತುಂಬಾ ಇಷ್ಟಪಟ್ರು ಆಕ್ಚುಲಿ. ಅಂಡ್ ಆಂಟಿನೂ ಹೇಳ್ತಿದ್ರು ತುಂಬಾ ಡಿಮ್ಯಾಂಡ್ ಬಂದಿದೆ ಆಂಟಿಗೆ ಅಂತ. ಕಾಲ್ ಮಾಡಿ ಕರೀತಾ ಇದ್ರು, ಪುಳಿಯೋಗರೆ ಬರೀ ಯೂಟ್ಯೂಬ್ ಅಲ್ಲೇನಾ ನಮಗೂ ಸಿಗುತ್ತಾ ಅಂತ ಕೇಳ್ತಾ ಇದ್ರು ಸುಮಾರು ಜನ. ನಮ್ ಕಸಿನ್ಸ್ ನಾವು ಅಯ್ಯಂಗಾರ್ಸೆ ಆದ್ರು, ಅವರು ನಮಗ್ ಡಿಮ್ಯಾಂಡ್. ಹೊರಗಿನೀರ್ ಇರ್ಲಿ, ಅಯ್ಯಂಗಾರ್ಸೆ ಡಿಮ್ಯಾಂಡ್. ಸೊ ಇವಾಗ ಬಂದವ್ರಿಗೆಲ್ಲ ಪುಳಿಯೋಗರೆ ಕೊಡ್ಬೇಕು, ಖಂಡಿತ ಕೊಡ್ಬೇಕು. ಓಕೆ, ಸೊ ಅವಾಗ ಮಾತಾಡುವಾಗ ನಾವ್ ಹೇಳಿದ್ವಿ ಇದು ಅವರೆಕಾಳು ಮುಟ್ಟಿಗೆ ಅಂದ್ರು ಆಂಟಿ. ನಾನು ತಿಂದೇ ಇಲ್ಲ ಅಂದೆ. ಸೊ ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂದಿದ್ರು. ಆ ಪ್ರಾಮಿಸ್ ನ ಉಳಿಸ್ಕೊಳ್ತಿದ್ದಾರೆ. ಇವತ್ತು ಅದನ್ನೇ ಮಾಡ್ತಿದ್ದಾರೆ. ಸೊ ಎಸ್, ಈ ಅವರೆಕಾಳು ಮುಟ್ಟಿಗೆ ಅಥವಾ ಅವರೆಕಾಳು ಕಡುಬಿಗೆ ಏನೇನ್ ಬೇಕು ಅಂತ ಅಡಿಗೆ ಮನೆ ಒಳಗೆ ಹೋಗೋಣ, ಓಕೆ? ಅವರೆಕಾಳು ಮುಟ್ಟಿಗೆಗೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ತರಿ, ಒಂದ್ ಸ್ವಲ್ಪ ಜೀರಿಗೆ, ಮೆಣಸು, ಕಾಳು ಮೆಣಸು ಪುಡಿ, ಸ್ವಲ್ಪ ಇಂಗು. ಅಂಡ್ ಅವರೆಕಾಳು ಮುಟ್ಟಿಗೆ ಆದ್ಮೇಲೆ ಅವರೆಕಾಳು ಇಲ್ಲದೆ ಇದ್ರೆ ಹೇಗೆ? ಸೊ ಅವರೆಕಾಳನ್ನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸ್ವಲ್ಪ ಉಪ್ಪು ಹಾಕಿದೀನಿ. ಸ್ವಲ್ಪ ಉಪ್ಪು ಹಾಕಿದೀರಾ? ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದಾರೆ. ಅಂಡ್ ಕಾಯಿ ತುರಿ ಇದು, ಓಕೆ? ಒಣಕೊಬ್ಬರಿ ಎಲ್ಲ ಕನ್ಫ್ಯೂಸ್ ಆಗ್ಬೇಡಿ, ಕಾಯಿ ತುರಿ. ಕರೆಕ್ಟ್. ಆಂಟಿ ಹೇಗೆ ಫುಲ್ ಫಾರ್ಮಲ್ ಆಗಿ ಕಲ್ತು ಬಿಟ್ಟಿದ್ದಾರೆ ನೋಡಿ. ಈಗ ಬೇಕಾಗಿರುವ ಸಾಮಗ್ರಿಗಳು ಅಂತ ಹೆಂಗೆ ಆಂಟಿ ಅಲ್ವಾ? ಇದೊಂದು ಎರಡು ಮಾಡ್ಬಿಟ್ರೆ ನಾನೇ ಕ್ಯಾಮ್ರಾ ನೋಡ್ಕೊಂಡ್ಬಿಡ್ತೀನಿ. ಆಂಟಿ ನೀವು ಎಷ್ಟು ವರ್ಷದಿಂದ ಡಾನ್ಸ್ ಮಾಡ್ತಾ ಇರೋದು ಹೇಳಿ ಆಂಟಿ? ಅರೌಂಡ್ ನಾನು 6 years ನಾನು ಕಲ್ತಿದ್ದು. ನಿಮಗೆ 6 ವರ್ಷದಿಂದ ಕಲಿತಾ ಇದ್ದೆ. ಆಮೇಲೆ ನನಗೆ ಅರೌಂಡ್ 55 ವರ್ಗು ನಾನು ಕ್ಲಾಸು ಮಾಡ್ತಾ ಇದ್ದೆ. ಪರ್ಫಾರ್ಮು ಮಾಡಿದೀನಿ. ಒಂದು 48-50 years ಅಲ್ಲೂ ಮಾಡಿದೀನಿ. ಏನ್ ಫಸ್ಟ್ ಇವಾಗ? ಫಸ್ಟ್ ನಾನು ಕುಕ್ಕರ್ ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋತೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಉಪ್ಪಿಟ್ಟಿಗೆ ಹಾಕೋತೀವಲ್ಲ ಅಷ್ಟೇ ಎಣ್ಣೆ ಹಾಕೊಂಡು ಸಾಕು. ಓಕೆ, ಸರಿ. ನೋಡಿ, ಉಪ್ಪಿಟ್ಟಿಗೆ ಹಾಕ್ತಿವಲ್ಲ ಇನ್ನು ಸ್ವಲ್ಪ ಬೇಕಾದ್ರೆ ಹಾಕೋಬಹುದು. ಈ ಅಕ್ಕಿ ತರಿ ಆದ್ರಿಂದ ಏನಾಗಲ್ಲ, ಕುಟ್ಕೊಳ್ಳುತ್ತೆ ಅದು. ಓ ಹೌದಾ? ನಾನು ಅಕ್ಕಿ ತರಿ ಸ್ವಲ್ಪ ಜಾಸ್ತಿ ಹಿಡ್ಸುತ್ತೆ ನಾವು ಎಣ್ಣೆ ಅನ್ಕೊಂಡು. ಇಲ್ಲ, ಕುಟ್ಕೊಳ್ಳುತ್ತೆ ಅಂದ್ರೆ ಅದೇ ಕುಡಿಯುತ್ತೆ. ಅದು ಎಣ್ಣೆಣ್ಣೆ ತರ ಆಗಲ್ಲ. ಹಾ, ಓಕೆ ಓಕೆ. ಅಂದ್ರೆ ಜಾಸ್ತಿ ಬೇಕಾಗತ್ತೆ ಸ್ವಲ್ಪ. ಅಂದ್ರೆ ಜಾಸ್ತಿ ಹಾಕೊಂಡ್ರು ಏನ್ ತೊಂದ್ರೆ ಇಲ್ಲ. ಮೇಲೆ ಮತ್ತೆ ತಿನ್ನೋವಾಗ ಒಂಚೂರು ತುಪ್ಪ ಹಾಕೊಂಡು ತಿಂತೀವಲ್ಲ, ಸಾಕು ಸಾಕು. ಸೊ ಅದಕ್ಕೆ ಇವಾಗ ಎಣ್ಣೆ ಕಾಯ್ತಾ ಆಂಟಿ? ಎಣ್ಣೆ ಕಾಯ್ತಾ ಇದೆ. ಇವಾಗ ಒಂದ್ ಸ್ವಲ್ಪ ಜೀರಿಗೆ ಹಾಕ್ತೀನಿ.
ಇದು ಜೀರಿಗೆ ಗೊತ್ತಿದೆ, ನೀವು ಎಲ್ರಿಗೂ ಗೊತ್ತಿದೆ, ಒಳ್ಳೇದು. ಮೆಣಸು, ಅವರೆಕಾಳು ಸ್ವಲ್ಪ ಗ್ಯಾಸ್, ಅದರಿಂದ ಮೆಣಸು, ವಾಯು ಅದರಿಂದ ಮೆಣಸು ಹಾಕ್ತೀನಿ. ಮೆಣಸು ಹಾಕಿದ ತಕ್ಷಣ ಅದ್ರದ್ದು ಇದು ಏನು ವಾಯು ಇದಿರುತ್ತಲ್ಲ ಅದು ಹೋಗುತ್ತೆ ಅಂತಾರೆ. ಮೆಣಸು, ಸ್ವಲ್ಪ ಹಿಂಗ್ ಹಾಕ್ತಾ ಇದೀನಿ, ಜೀರಿಗೆ ಎಲ್ಲಾನು ವಾಯು ಕಟ್ ಮಾಡೋದು. ಜೀರಿಗೆ ಹಾಕೇ ಬಿಡ್ತೀನಿ, ಅಷ್ಟು ಚೆನ್ನಾಗುತ್ತೆ. ನಂಗೆ ತುಂಬಾ ಇಷ್ಟ ಜೀರಿಗೆ ಆಕ್ಚುಲಿ. ಓಕೆ, ಇದಕ್ಕೆ ಉದ್ದಿನ ಬೇಳೆ ಕಡಲೆಬೇಳೆ ಅವೆಲ್ಲ ಏನು ಹಾಕೋದೇ ಇಲ್ಲ, ಏನಿಲ್ಲ. ನಾನು ಅವರೆಕಾಳು ನೀರು ವೇಸ್ಟ್ ಮಾಡಲ್ಲ, ಅವರೆಕಾಳು ನೀರನ್ನ ವೇಸ್ಟ್ ಮಾಡಲ್ಲ, ಬೇಯಿಸಿಟ್ಕೊಂಡಿರುವಂತ ನೀರನ್ನೇ ಹಾಕ್ತಾ ಇದೀನಿ. ಅದರಲ್ಲೇ ಪೌಷ್ಟಿಕಾಂಶ ಎಲ್ಲ ಇರುತ್ತಲ್ಲ. ಹೌದು, ಅವರೆಕಾಳು ಬೆಂದಿರೋ ಆ ವಾಸನೆ ಕೂಡ ಅದಕ್ಕೆ ಬ್ಲೆಂಡ್ ಆಗುತ್ತೆ. ಸೊ ಹಂಗಾಗಿ ಅದನ್ನ ಹಾಕೊಳ್ತೀನಿ. ಆ ನೀರ್ ಕೂಡ ಹಂಗೆ ಎತ್ತಿಟ್ಕೊಂಡಿದ್ದೆ, ವೆರಿ ನೈಸ್ ಹಾಕ್ತೀನಿ. ಹೇಳಿದ್ರೆ ಅಕ್ಕಿ ತರಿಗೆ ಯಾವಾಗ್ಲೂ 1:3 ನೀರ್ ಹಾಕ್ಬೇಕು. ಅಂದ್ರೆ 1 ಲೋಟ ಅಥವಾ 1 ಬಟ್ಲು ನೀವು ಅಕ್ಕಿ ತರಿ ತಗೊಂಡ್ರೆ 3 ಲೋಟ ಅಥವಾ 3 ಬಟ್ಲು ಸೇಮ್ ಮೆಜರ್ಮೆಂಟ್ ನೀರು. ನಾನು ಉಪ್ಪಿಟ್ಟಿಗೂ ಹೆಚ್ಚು ಕಡಿಮೆ ಹಂಗೆ ಹಾಕ್ತೀನಿ. 1 ಲೋಟ 2 ಹಾಕ್ತಿವಿ, ರವೆ ಅಲ್ವಾ, 2-2.5 3 ಲೋಟ ಹಂಚಿಗೆ ಹಾಕ್ತಿವಿ, 3 ಹಾಕ್ತಿವಿ. ಸಣ್ಣ ರವೆ, ಮೀಡಿಯಂ ರವೆ ಆದ್ರೆ ಸ್ವಲ್ಪ ಕಡಿಮೆ ಹಾಕ್ತೀನಿ. ಇದು ಅಕ್ಕಿ ತರಿ ಅದರಿಂದ ಬೇಯ್ಬೇಕಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ 1:3 ಹಾಕ್ತೀನಿ. ಓಕೆ, ನೈಸ್ ನೈಸ್. ನಾನ್ ಸಾಮಾನ್ಯ ಏನ್ ಮಾಡ್ತೀನಿ ಅಂದ್ರೆ ಸಣ್ಣ ರವೆ ಆದ್ರೂ ನಮ್ಮಲ್ಲಿ ನೀರು ಉಪ್ಪಿಟ್ಟು ಇಷ್ಟ. ಓಕೆ, ಸೊ ಅದಕ್ಕೆ 1:3 ಹಾಕ್ತೀನಿ. ಆಲ್ಮೋಸ್ಟ್ ಇದು 2 ಇದೆ ಇದ್ರಲ್ಲಿ ನೀರು, 2 ಲೋಟ ಹಾಕಿದೆ ನೀರು ಇದ್ರಲ್ಲಿ, ಇನ್ನೊಂದು ಲೋಟ ಎಕ್ಸ್ಟ್ರಾ ಹಾಕ್ತೀನಿ. ಅವರೆಕಾಳು ಹಾಕ್ತೀನಿ, ಅವರೆಕಾಳಲ್ಲೂ ನೀರು ಇರುತ್ತಲ್ಲ, ಹಾಗಾಗಿ ಅವರೆಕಾಳು ಹಾಕಿ ಇಷ್ಟು ಹಾಕ್ಬಿಡ್ತೀನಿ. ಒಂದ್ ದೊಡ್ಡ ಬಟ್ಲು ಅಷ್ಟಲ್ವಾ ಇದು? ದೊಡ್ಡ ಬಟ್ಲು, ಸುಮಾರು ಒಂದ್ ಕೆಜಿಗೆ 1/4 kg ಎಷ್ಟು ಹಾಕಿದೀನಿ. 1/4 kg ಅಷ್ಟು ಅವರೆಕಾಳಿಗೆ. ಯಾಕೆ ಅಂದ್ರೆ ಏನು ಬೇಡ, ಲೆಕ್ಕನು ಬೇಡ. ಈಗ 1 ಲೋಟ ತರಿ ತಗೊಂಡ್ರೆ 1 ಲೋಟ ಕಾಳು ಅಂತ ಇಟ್ಕೊಂಡ್ಬಿಡಿ. ಓಕೆ, 1 ಲೋಟ ಅಕ್ಕಿ ತರಿಗೆ 1 ಲೋಟ, ಯಾವ್ದೇ ಲೋಟ ತಗೊಳ್ಳಿ ಮೆಜರ್ಮೆಂಟ್. 1 ಲೋಟ ಅಕ್ಕಿ ತರಿ ಅಂದ್ರೆ 1 ಲೋಟ ಅವರೆಕಾಳು ಹಾಕೊಂಡ್ರೆ. ಈಗ ಅದು ಕುಕ್ಕರ್ ನೀವು ಬೇಯಿಸ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಕುದಿಬೇಕಷ್ಟೇ, ಕುದ್ದು ಆ ನೀರು ಕರೆಕ್ಟ್ ಆಗಿದೆ, ಜೊತೆಲೆ ಹಾಕ್ಬಿಡ್ತೀರಾ? ಎಲ್ಲ ಜೊತೆ ಹಾಕ್ಬೇಕು. ಆಮೇಲೆ ಇದು ಹಾಕಿ ಮುಚ್ಚಿಬಿಟ್ರೆ ಬೆನ್ನ ಬೇಯ್ಕೊಳ್ಳುತ್ತೆ. ಓ ಸರಿ ಸರಿ. ಒಂದ್ ಅರ್ಧ ಬಟ್ಲು ಅಷ್ಟು ಕಾಯಿ ತುರಿನಾ? ಒಂದು ಹೆಚ್ಚು ಕಡಿಮೆ 1 ಕಾಯಿನೇ ಇದೆ. 1 ಕಾಯಿ ಇದೆ ಇದು ಅಲ್ಲ, ಬಟ್ಲು ಮೆಜರ್ಮೆಂಟ್ ಅಂತ ತಗೊಂಡಾಗ 1 ಬಟ್ಲು ತುರಿ, 1 ಬಟ್ಲು ತುರಿ. ಅಂದ್ರೆ ಅವರೆಕಾಳಿಗಿಂತ ಒಂಚೂರು ಕಡಿಮೆ ಇದೆ ಅಲ್ವಾ ಕಾಯಿ ತುರಿ? ಕಾಯಿ ತುರಿ ಹಾಕಿದಷ್ಟು ಚೆನ್ನ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನಾಗಲ್ಲ. ಅದೇನು ಇಲ್ಲ, ನೀವು ಕೆಲವ್ರಿಗೆ ಕೊಲೆಸ್ಟ್ರಾಲ್ ಅದು ಇದು ಅನ್ಕೊಂಡು ಕೆಲವರು ಕಾಯಿ ತುರಿ ಹಾಕಲ್ಲ, ಕಡಿಮೆ ಮಾಡ್ತಾರೆ, ತೊಂದ್ರೆ ಏನಿಲ್ಲ. ಅವರೆಕಾಳು ಹಾಕೋದ್ರಿಂದ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ನಾವು ಸ್ವಲ್ಪ ಇದಕ್ಕೆ ಚೆನ್ನಾಗಾಗ್ಲಿ ಅಂತ ಸ್ವಲ್ಪ ಜಾಸ್ತಿ ಹಾಕ್ತಿವಿ. ಅಂದ್ರೆ ಇದೊಂಥರ ರುಚಿಗೆ ತಕ್ಕ ಅವ್ರವ್ರಿಗೆ ಹೆಂಗ್ ಬೇಕೋ ಕಸ್ಟಮೈಸಬಲ್ ಆಗಿ ಮಾಡ್ಕೋಬಹುದು. ಕರೆಕ್ಟ್. ಅಕಸ್ಮಾತ್ ಅಕ್ಕಿ ತೆಂಗಿನಕಾಯಿ ಅಷ್ಟೊಂದು ಬೇಡ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೊಂಡ್ರು ಪರವಾಗಿಲ್ಲ, ಬಟ್ ತೆಂಗಿನಕಾಯಿ ಹಾಕೊಂಡ್ರೆ ರುಚಿ ಜಾಸ್ತಿ. ನಾನೇನ್ ಮಾಡ್ತೀನಿ, ಏನಾರ ಆಗ್ಲಿ ಅಂತ ಒಂಚೂರು ನೀರ್ನ ಕಾಯಕ್ಕೆ ಇಟ್ಕೋತೀನಿ. ಅಕಸ್ಮಾತ್ ಬಿಸಿನೀರ್ ಬೇಕು ಅಂದ್ರೆ ಹೆಂಗೆ ನೋಡಿದ್ರ, ಇದೆಲ್ಲ ನಮ್ಗೆ ಮಲ್ಟಿ ಟಾಸ್ಕಿಂಗ್ ಎಲ್ಲ ಅಡಿಗೆ ಮೇಲೆ ಕೆಲಸ ಮಾಡುವಾಗ ಅಭ್ಯಾಸ ಆಗ್ಬಿಟ್ಟಿರತ್ತೆ. ಈಗ ನೀರ್ ಬೇಕು ಅಂತ ಹೇಳಿದ್ರೆ ಮತ್ತೆ ತಣ್ಣೀರ್ ಸೇರ್ಸ್ಕೊಂಡ್ರೆ ಬೇರೆ ತರ ಬಂದ್ಬಿಡತ್ತಲ್ವಾ. ಬಿಸಿ ಮಾಡ್ಕೊಂಡ್ರೆ ಬಿಸಿನೀರ್ನೇ ಬಿಸಿನೀರ್ಗೂ ಮಿಕ್ಸ್ ಮಾಡ್ಕೊಂಡ್ರೆ ಟೈಮು ನಮಗೆ ವೇಸ್ಟ್ ಆಗಲ್ಲ, ರುಚಿನಲ್ಲೂ ಏನು ಬದಲಾಗಲ್ಲ. ಓಕೆ, ಈಗ 1:3 ನೀವು ಆಲ್ರೆಡಿ ಹಾಕೊಂಡಿದ್ದೀರಾ ಆಂಟಿ? ಹೌದು, 1:3 ಹಾಕೊಂಡಿದೀನಿ. ಅಕಸ್ಮಾತ್ ಸಪೋಸ್ ಕಡಿಮೆ ಆಯ್ತು ಅಂತ ನಮ್ಮ ಮನ್ಸಿಗೆ ಅನ್ಸಿದ್ರೆ ಒಂದ್ ಸ್ವಲ್ಪ ಬಿಸಿನೀರ್ ಎಕ್ಸ್ಟ್ರಾ ಇಟ್ಕೊಂಡ್ರೆ, ಯಾಕಂದ್ರೆ ಈ ತರಿ ಹಾಕಿದಾಗ ಕಳಿಸ್ತೀವಲ್ಲ ಆಗ ಗೊತ್ತಾಗುತ್ತೆ ಸ್ವಲ್ಪ. ಹೌದು, ಆಮೇಲೆ ತರಿ ಮತ್ತೆ ಅವರೆಕಾಳು ಸೇರುತ್ತಲ್ವ ಲೆಕ್ಕಕ್ಕೆ. ಅವರೆಕಾಳು ಸೇರಿದಾಗ ಒಂದೊಂದ್ಸಲ ಏನಾಗುತ್ತೆ, ಒಂದೊಂದ್ಸಲ ಅಂದ್ರೆ 1:3 ಹಾಕ್ಬಿಟ್ರೆ ಏನು ನೋಡೋದೇ ಬೇಡ, ಅಷ್ಟು ಕರೆಕ್ಟ್ ಆಗಿರುತ್ತೆ. 1:3 ನೀರು ರಿಕ್ವೈರ್ಡ್, ಬೇಕೇ ಬೇಕು. ಸೊ ನೀರ್ ಚೆನ್ನಾಗಿ ಕುದಿಬೇಕು, ಕುದ್ಮೇಲೆ ಇದು ಹಾಕ್ಬೇಕು. ನೋಡಿ ಆಲ್ರೆಡಿ ಕುದಿತಾ ಇದೆ. ಇನ್ನು ಸ್ವಲ್ಪ ನೀರ್ ಆಡ್ ಮಾಡ್ಕೋತೀನಿ. ಒಂದ್ ಸ್ವಲ್ಪ ಉಪ್ಪು, ನೀರಿಗೆ ಉಪ್ಪು ಹಾಕಿಲ್ಲ ನಾನು, ಬರೀ ಅವರೆಕಾಳಿಗೆ ಮಾತ್ರ ಉಪ್ಪು ಹಾಕಿದ್ದೀನಿ. ಹಂಗಾಗಿ ನಾನು ಸ್ವಲ್ಪ ಉಪ್ಪುನು ಹಾಕೋತೀನಿ. ಒಂದ್ ಸ್ವಲ್ಪ ಪುಡಿ ಉಪ್ಪೆ ಹಾಕ್ತಾ ಇದ್ದೀನಿ. ಅಂದ್ರೆ ಇದು ಅಕ್ಕಿ ತರಿಗೆ ಬ್ಯಾಲೆನ್ಸ್ ಆಗೋ ತರ. ಇಲ್ಲಾಂದ್ರೆ ತರಿ ಹಾಕಿದ ತಕ್ಷಣ ಉಪ್ಪಿಟ್ಟು ಸಪ್ಪೆ ಅನಿಸುತ್ತೆ ಅಲ್ವಾ, ಅದಕ್ಕೆ ಒಂಚೂರು ಅವರೆಕಾಳು ಹಾಕಿರ್ತೀವಿ, ಆಮೇಲೆ ತರಿಗೂ ಇದಕ್ಕೆ ನೀವು ಮುಟ್ಟಿಗೆ ಅನ್ನೋದ ಆಂಟಿ? ಅದು ಆಕ್ಚುಲಿ ದೊಡ್ಡವರಿಂದ ಬಂದಿರೋ ವರ್ಡ್ ಇದು, ಮುಟ್ಟಿ. ಅಂದ್ರೆ ನಮ್ಮ ತಾತ ಮುತ್ತಾತ ಎಲ್ಲ ಇದನ್ನ ಅವರೆಕಾಳ್ದು ಕಡುಬು ಅಂತಿರ್ಲಿಲ್ಲ,
ಅವರೆಕಾಳು ಮುಟ್ಟಿಗೆ ಮುಟ್ಟಿಗೆ ಅಂತ ಹೇಳೋರು. ನಮಗೂ ಅದೇ ಮುಟ್ಟಿಗೆ ಅಂತ ಬಂದ್ಬಿಟ್ಟಿದ್ ಶಬ್ದ ಅದು. ಅವ್ರು ಯಾವ ಒಂದು ಅರ್ಥದಲ್ಲಿ ಮುಟ್ಟಿಗೆ ಅಂದ್ರೆ ಅಂದ್ರೆ ಉಂಡೆ ತರ ಅಂದ್ರೆ ಅದು ಬಿಸಿ ರಾಗಿ ಮುದ್ದೆ ಅಂತಿರಲ್ಲ, ಮುದ್ದೆ ಬದಲು ಮುಟ್ಟಿಗೆ ಆಗಿದೆ ಅದು. ಉಂಡೆ ಮಾಡೋದು ಇದನ್ನ ಬಿಸಿಯಾಗಿರೋವಾಗ್ಲೇ ಇದನ್ನ ಉಂಡೆ ಮಾಡಿ ಅದಕ್ಕೆ ಚೂರು ತುಪ್ಪ ಹಾಕೊಂಡು ಚಟ್ನಿ ಉಂಡೆ ಮಾಡಿ ತಿನ್ನೋದು. ಉಂಡೆ ಮಾಡಿ ಎಷ್ಟು ನಮ್ಗೆ ಯಾವ್ದು ಬೇಕೋ ಸೈಜ್ ಉಂಡೆ ಮಾಡ್ಕೊಂಡು ತಿನ್ಬೋದು. ಸಣ್ಣ ಬೇಕಾದ್ರೂ ಮಾಡ್ಬೋದು, ದೊಡ್ಡ ಬೇಕಾದ್ರೂ ಮಾಡ್ಬೋದು. ಇದು ಆಮೇಲೆ ಬರಲ್ಲ ನೋಡಿ. ಆಮೇಲೆ ನೀವು ಆದ್ಮೇಲೆ ಉಂಡೆ ಕಟ್ಟಿದ್ರೆ ಬರಲ್ಲ, ಬಿಸಿಲು ಉಂಡೆ ಕಟ್ಟಿದ್ರೆ ಬರಲ್ಲ ಮುದ್ದೆ ತರ. ಓ ಹೌದಾ? ಬಿಸಿಲೇ ಸ್ವಲ್ಪ ತೋರಿಸ್ತೀನಿ. ಒಂದು ಬಟ್ಲಿಗೆ ಹಾಕ್ಬಿಟ್ಟು ಮಾಡ್ಬಿಟ್ಟು ಉಪ್ಪಿಟ್ಟು ನೀವು ಮಾಡ್ತಿರಲ್ಲ ಹಂಗೆ ಕೊಟ್ಟರು ಆಗುತ್ತೆ. ಉಂಡೆ ಮಾಡ್ತೀವಿ ಅಷ್ಟೇ. ಕೈಯಲ್ಲೂ ಉಂಡೆ ಮಾಡ್ಬೋದು, ಬಿಸಿ ತಡಿಯೋರು. ಇಲ್ಲ ಅಂದ್ರೆ ಬಟ್ಲಿಗೆ ಹಾಕ್ಬಿಟ್ಟು ಬೇಕಾದ್ರೂ ಮಾಡ್ಬೋದು. ಓಕೆ ಓಕೆ. ಅಂದ್ರೆ ಈ ಕೈ ತುತ್ತು ಕೊಟ್ಟಾಗ ದೊಡ್ಡ ದೊಡ್ಡ ಉಂಡೆ ಇರುತ್ತಲ್ಲ ಆ ತರ ಫೀಲ್ ಬರುತ್ತೆ. ಆ ತರ ಫೀಲ್ ಬರುತ್ತೆ. ಜೊತೆಗೆ ಆ ಉಂಡೆ ಕಟ್ಟಿದ್ರೆ ಆ ಒಂದು ಕಾಳು ಮಧ್ಯೆ ಸಿಗುತ್ತಲ್ಲ ಉಂಡೆ ಕಟ್ಟಿದಾಗ, ಮತ್ತೆ ತುಪ್ಪ ಅಂಡ್ ಚಟ್ನಿ ಒಂಥರ ಟೇಸ್ಟ್ ಕೊಡುತ್ತೆ ಅದು. ತಿಂದ್ಮೇಲೆ ರುಚಿ ಗೊತ್ತಾಗೋದು. ಕರೆಕ್ಟ್. ಈಗ ಚೆನ್ನಾಗಿ ಕುದೀತಿದೆ ಅನ್ಸುತ್ತೆ ಆಂಟಿ. ಇವಾಗ ಕುದಿಯೋವಾಗ್ಲೇನೆ ಇದನ್ನ ಹಾಕ್ಬೇಕು. ಓಕೆ. ಅಕ್ಕಿ ತರಿ ಇಟ್ಕೊಂಡ್ಬಿಟ್ರೆ ಹಾಕೊಳ್ಳೋದು ಈಸಿ ಅಲ್ಲ, ಅದಕ್ಕೆ ಬಟ್ಟೆ ಇಟ್ಕೊಂಡು ಈಗ ಹಾಕ್ತಾ ಇದೀನಿ ನೋಡಿ. ಅಕ್ಕಿ ತರಿ ಏನು ಹುರಿಯೋಷ್ಟು ಬೇಡ. ಇಲ್ಲ, ಅಕ್ಕಿ ತರಿ ಹುರಿಯಬಾರ್ದು, ಡ್ರೈ ಇದು ಹುರಿಯಲ್ಲ. ರವೆಗಾದ್ರೆ ಉಪ್ಪಿಟ್ಟಿಗಾರೆ ಹುರ್ಕೋತೀವಿ, ಇದು ಡ್ರೈ ಹುರಿಯಲ್ಲ. ಇದು ಅದೇ ತರ ಗಂಟಾಗತ್ತಾ ಬಿಟ್ಬಿಟ್ರೆ? ಗಂಟಾಗತ್ತೆ, ಅದಕ್ಕೆ ಕುದಿಯೋವಾಗ. ಓ ಸರಿ ಸರಿ. ಅಷ್ಟು ಹಾಕಿದೀನಿ. ಇದು ಬಿಟ್ರೆ ಗಂಟಾಗ್ಬಿಡತ್ತೆ. ಹೌದು, ಬಿಟ್ರೆ ಗಂಟಾಗಲ್ಲ. ಈ ತರ ಮಾಡ್ಬಿಟ್ರೆ ಗಂಟಾಗಲ್ಲ. ನೋಡಿ ಬೇಕಾದ್ರೆ ನೋಡಿ, ಅದೇ ಒಂದ್ಸಲ ಹಾಕೊಳ್ಳುವಾಗ ಹಿಂಗ ಅಂದ್ಬಿಟ್ರೆ ಒಂದ್ಸಲ ಬೇಕಾದ್ರೆ ಹಿಂಗ ನೋಡಿ, ಒಂಚೂರು ಗಂಟು ಸಿಕ್ಕಲ್ಲ ನಿಮ್ಗೆ. ಬೇಕಾದ್ರೆ ನೋಡಿ. ಓ ಹೌದು, ಹೌದು. ಆತರ ಮಾಡ್ತಾ ಮಾಡ್ತಾ ಹಾಕ್ಬಿಟ್ರೆ ಗಂಟಾಗದೇ ಇಲ್ಲ. ಚೆನ್ನಾಗಿ ಕುದಿಯೋವಾಗ್ಲೇ ಹಾಕ್ಬೇಕು ಅದನ್ನ. ಆರ್ದಾಗ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ಬಟ್ ಕುಡಿಯೋ ಅಷ್ಟೇನಿಲ್ಲ, ತುಂಬಾ ಈಸಿ. ಈಗ ಚೆನ್ನಾಗಿ ಕುದೀತಿದ್ಯಲ್ಲ ಆಂಟಿ, ಹಾಗೆ ಮಾಡ್ತೀರಾ? ಹಾಗೂ ಮಾಡ್ಬೋದು, ಪಾತ್ರೆಯಲ್ಲಿ ಇಟ್ಬಾರ್ದಾಗ ಹಾಗೂ ಮಾಡ್ಬೋದು. ಉಪ್ಪಿಟ್ಟು ಬೇಯಿಸ್ದಂಗೆ ಸ್ವಲ್ಪ ಬಿಳಿ ಹೊಗೆ ಬರುತ್ತೆ ಅಂತಾರಲ್ಲ, ಆ ತರನು ಮಾಡ್ಬೋದು. ನಾನೇನ್ ಮಾಡ್ತೀನಿ, ಸುಮ್ನೆ ಒಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಇದಕ್ಕೆ ಒಂದ್ ವಿಸಿಲ್. ಓಕೆ. ಸೊ ಈಗ ಕುಕ್ಕರ್ ಮುಚ್ಚಿದೀವಿ. ನೀವು ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಟಿಲ್ಲ, ಸ್ವಲ್ಪ ಮೀಡಿಯಂ ಅಲ್ಲಿ ಇಟ್ಟಿದ್ದೀವಿ. ಮೀಡಿಯಂ ಅಲ್ಲಿ ಇದೆ. ಒಂದ್ ಕೂಗ್ಗೆ ವೇಟ್ ಮಾಡಿದ್ರು ಸಾಕು. ಸ್ವಲ್ಪ ಹೀಟ್ ಇರುತ್ತಲ್ಲ, ತಾನೇ ಬೇಯ್ಕೊಳ್ಳುತ್ತೆ ಚೆನ್ನಾಗಿ. ಕರೆಕ್ಟ್. ಲಾಸ್ಟ್ ಟೈಮ್ ಆಂಟಿ ಕೈಲಿ ಹಾಡ್ಸಿದ್ದೆ ಆಯ್ತಾ. ಆಂಟಿ ಫುಲ್ ಡೌಟ್ಫುಲ್ ಆಗಿದ್ರು, ಅಂದ್ರೆ ಬೇಡ ಕಣೆ ನನ್ ವಾಯ್ಸ್ ಅಂತೆಲ್ಲ. ಬಟ್ ಎಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂತು ನೋಡಿದ್ರಿ ಅಲ್ವಾ ಆಂಟಿ? ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು. ನಾನು ಹೇಳಲೆ ಕೂಡ ನಿಮ್ಮ ಅಂದ್ರೆ ಆ ಆಲಾಪನೆ ಏರಿಳಿತಗಳೇ ಸಕ್ಕದಾಗಿತ್ತು ಅಂತ ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ರು. ಬಟ್ ನಮ್ಗೊಂಥರ ಇರುತ್ತಲ್ಲ, ಸಿಂಗರ್ಸ್ಗೆ ವಾಯ್ಸ್ ತುಂಬಾ ಚೆನ್ನಾಗಿದ್ರೆ ಖುಷಿ ಅಲ್ವಾ, ಹಂಗಾಗಿ ಸ್ವಲ್ಪ ಹೆಸ್ಟೇಟ್ ಮಾಡಿದೆ ಅಷ್ಟೇ. ಓಕೆ ಆಂಟಿ, ಇವಾಗ ನನಗೆ ನಿಂತಲ್ಲೇನೆ ಜಸ್ಟ್ ಮುಖದಲ್ಲೇನೆ ನನಗೆ ನವರಸಗಳ ತೋರಿಸ್ಬೇಕು. ಫಸ್ಟ್ ಶೃಂಗಾರನ ತೋರಿಸ್ತಾ ಇದೀನಿ. ಶೃಂಗಾರ ಅಂದ್ರೆ ಗೊತ್ತಲ್ಲ, ತುಂಬಾ ತರ ಶೃಂಗಾರ ಇದೆ. ಅದ್ರಲ್ಲಿ ಒಂದು ತರ ಶೃಂಗಾರನ ಮಾಡಿ ತುಂಬಾ ಜನ ಕನ್ಫ್ಯೂಷನ್ ಏನ್ ಗೊತ್ತಾ ಆಂಟಿ, ಶೃಂಗಾರ ಸಿಂಗಾರ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸಿಂಗಾರ ಅಲ್ಲ, ಸಿಂಗಾರ ಇಸ್ ನಾವು ಅಲಂಕಾರ ಮಾಡ್ಕೊಳ್ಳೋದು. ಓಕೆ, ಶೃಂಗಾರ ಬೇರೆ. ಶೃಂಗಾರ ಅದು ಒಂದು ರಸಕ್ಕೆ ಸಂಬಂಧಪಟ್ಟಂತ ಒಂದು ಶೃಂಗಾರ. ವೀರ, ವೆರಿ ನೈಸ್, ಸೂಪರ್ ಆಂಟಿ. ವೀರ, ಕರೇಜ್ ಅಲ್ವಾ ಆಂಟಿ? ಸೂಪರ್. ನೆಕ್ಸ್ಟ್ ಕಾರುಣ್ಯ. ಕಾರುಣ್ಯ, ಕಂಪ್ಯಾಷನ್. ಕಾರುಣ್ಯ ಅದು ಕರುಣೆಗೆ. ಕರುಣೆ. ಹಾಸ್ಯ. ಆಂಟಿಗೆ ನಾನು ಡಬ್ ಮಾಡ್ತೀನಿ, ನೀವು ಹಂಗೆ ಮಾಡ್ತೀರಿ ಆಂಟಿ. ಡಬ್ಬಿಂಗ್ ತೋರಿಸ್ತೀನಿ ನಿಮ್ಗೆ ಇವಾಗ. ಮಾಡಿ ಆಂಟಿ. ವಾವ್, ಸೂಪರ್. ಹಾಸ್ಯ, ವೆರಿ ನೈಸ್. ಭಯಾನಕ. ಭಯಾನಕ, ಫಿಯರ್.
ರೌದ್ರ. ರೌದ್ರ ಕೋಪ. ಆ ನೋಟದಲ್ಲಿ ಸುಟ್ಟು ಬೂದಿ ಮಾಡೋದು ಅಂತಾರಲ್ಲ ಹಾಗೆ. ವಾವ್. ಬೀಭತ್ಸ. ಬೀಭತ್ಸ, yes. ಹಾ. ವೆರಿ ನೈಸ್, ವೆರಿ ನೈಸ್. ಬೀಭತ್ಸ ಅಂದ್ರೆ ಕೊಲೋಕಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಅಸಹ್ಯ. ಆಹಾ ಅನ್ನೋ ತರ ಇದು. ವೆರಿ ನೈಸ್, ವೆರಿ ನೈಸ್. ಅತ್ಯದ್ಭುತ, ಅತ್ಯದ್ಭುತ ಆಂಟಿ. ಸೂಪರ್, ಅದ್ಭುತ, ಆಶ್ಚರ್ಯ, ಸೂಪರ್, ವೆರಿ ನೈಸ್. ಸರ್ಪ್ರೈಸ್. ಶಾಂತ. ಶಾಂತ. ನೈಸ್, ಚೆನ್ನಾಗಿದೆ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿತ್ತು. ಅಂಡ್ ಪ್ಲೀಸ್ ಆಡಿಯನ್ಸ್, ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೆ ನವರಸಗಳಲ್ಲಿ ಯಾವ ರಸ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ, ಆಯ್ತಾ? ಯಾಕಂದ್ರೆ ಆಂಟಿ ನಾನ್ ಹೇಳಿದ್ರೆ ನಾನ್ ಸುಮ್ನೆ ಹೋಗ್ಲಕ್ ಹೇಳ್ತೀನಿ ಅನ್ಕೊಳ್ತಾರೆ. ಬಟ್ ಆದ್ರೂ ತುಂಬಾ ವರ್ಷಗಳಾಗೋಗಿದೆಯಲ್ಲ, ಮಾಡ್ತೀವೋ ಇಲ್ವೋ, ಅದು ಹೆಂಗ್ ಬರುತ್ತೋ ಏನೋ ಅನ್ನೋ ಒಂದು ಇದಿರುತ್ತೆ. ತಕ್ಷಣ ರೂಪ ಕೇಳಿದ ತಕ್ಷಣ ನನಗೆ ಇಲ್ಲ ಅನ್ನಕ್ಕಾಗ್ಲಿಲ್ಲ. ಮತ್ತೆ ಅಷ್ಟು ವರ್ಷ ಒಂಚೂರು ಮಾಡಿದೀನಿ. ಅಯ್ಯೋ ಆಂಟಿ ಪ್ಲೀಸ್, ಅಷ್ಟು ವರ್ಷ ಡಾನ್ಸ್ ಮಾಡಿದಾರೆ, ಮತ್ತೆ ಏನ್ ಹಿಂಗೆ. ಅದಕ್ಕೆ ಹೇಳೋದೇನೋ ತುಂಬಿದ್ ಕೂಡ ತುಳ್ಕಲ್ಲ ಅಂತ. ದಿಸ್ ಇಸ್ ದಿ ಎಕ್ಸಾಂಪಲ್. ವೆರಿ ನೈಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಈಗ ವಿಜಲ್ ಆಯ್ತು, ಅದನ್ನ ಆಫ್ ಮಾಡ್ಬಿಡ್ತೀನಿ. ಈಗ ಆರ್ಬೇಕು, ಯಾಕಂದ್ರೆ ವಿಜಲ್ ಹಾಕಿದೆಯಲ್ಲ, ಸ್ವಲ್ಪ ಆರಿದ ತಕ್ಷಣ ಅದು ಬಿಸಿಲೇ ಸ್ವಲ್ಪ ಉಂಡೆ ಕಟ್ಬೇಕು. ಓಕೆ, ಈಗ ಅವರೆಕಾಳು ಮುಟ್ಟಿಗೆ ಸ್ಟವ್ ಮೇಲೆ ರೆಡಿ ಆಗಿದೆ. ಸ್ಟವ್ ಇಂದ ಇವಾಗ ನಾವು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಅದಕ್ಕೆ ಇನ್ನೊಂದು ಸಣ್ಣ ಪ್ರೊಸೀಜರ್ ಇದೆ. ಆಂಟಿಗೆ ಅದನ್ನ ಮಾಡ್ತಿದ್ದಾರೆ. ಕುಕ್ಕರ್ ಓಪನ್ ಮಾಡ್ತೀರಾ? ಕುಕ್ಕರ್ ಓಪನ್ ಮಾಡ್ತೀನಿ. ನೋಡಿ, ಆರಿದೆ ಕುಕ್ಕರು. ನೋಡಿ, ಮತ್ತೆ ಗಂಟಿಲ್ದೆ ಬೆಂದಿದೆ ಇದು. ಒಂಚೂರು ಗಂಟಿಲ್ಲ, ಬೇಕಾದ್ರೆ ಮಾಡಿ ತೋರಿಸ್ತೀನಿ. ನೋಡಿ, ಈ ತರ ಇರುತ್ತಲ್ಲ, ನೋಡಿ, ಒಂಚೂರು ಗಂಟಿಲ್ಲ. ನೋಡಿದ್ರ ಗಂಟಾಗಲ್ಲ. ಇದು ತರಿ ಚೆನ್ನಾಗಿರೋದ್ರೆ ಗಂಟಾಗಲ್ಲ. ಓಕೆ, ಇದನ್ನ ಏನ್ ಮಾಡ್ತೀನಿ ಇವಾಗ ಅಂದ್ರೆ, ಇದು ಯಾಕೆ ಇದನ್ನ ತಗೊಂಡಿದ್ದೀನಿ, ಇದು ಆಕ್ಚುಲಿ ಟಪ್ಪರ್ವೇರ್ದು. ನಾನು ಬರೀ ಈ ತರ ಪ್ಲಾಸ್ಟಿಕ್ ಅಲ್ಲ ಇದು. ಇದು ಕೈ ಸುಡಲ್ಲ ಇದನ್ನ ಅಂತ ಒಂದ್ ಬಿಸಿಲೇ ಉಂಡೆ ತರ ಮಾಡ್ಬೇಕಿದು. ಸೊ ಕೈಯಲ್ಲಿ ಮಾಡೋಕ್ಕಿನ್ನ ಸ್ವಲ್ಪ ಕಪ್ಪಲ್ಲೇ ಮಾಡೋ ಕಪ್ ತಗೊಂಡಿದ್ದೀನಿ. ಸ್ವಲ್ಪ ಸುಡುತ್ತೆ, ಇದಾದ್ರೆ ಸ್ವಲ್ಪ ವಾಸಿ ಹಿಡ್ಕೋಬಹುದು ಅಟ್ಲೀಸ್ಟ್. ಹೌದು, ಪ್ಲೇಟ್ ಬೇಕಂಟಿ ಇಲ್ಲ ಇದೆಯಲ್ಲ ತಗೊಳ್ಳಲ್ಲ. ಕೈ ಒದ್ದೆ ಮಾಡ್ಕೋಬೇಕು ಒಂಚೂರು. ಸ್ವಲ್ಪ ಪರವಾಗಿಲ್ಲ, ಕೈ ಒದ್ದೇನೆ ಇತ್ತಲ್ಲ, ತೊಳ್ಕೊಂಡ್ ಬಂದಿದ್ದೆ. ಇವಾಗ ಬಿಸಿಲೇ ಉಂಡೆ ಮಾಡ್ಬಿಟ್ಟು ಇದು ತುಪ್ಪ ಹಾಕೊಳ್ಳೋ ಜಾಗ. ಇದ್ರ ಮೇಲೆ ತುಪ್ಪ ಹಾಕೊಂಡು ಬಿಸಿ ಬಿಸಿ ಅವರೆಕಾಳು ಮುಟ್ಟಿಗೆ ರೆಡಿ ಇದೆ. ಆಂಟಿ ಕೈಯಲ್ಲೂ ಇದೆ. ಸೊ ಇವಾಗ ಟೇಸ್ಟ್ ಮಾಡೋಣ. ಓಕೆ, ತುಪ್ಪ ಹಾಕೊಂಡು. ಹೂ ಆಂಟಿ, ಓಕೆ, ಬಿಸಿ ಇದೆ. ಆಹಾ, ಸಖತ್ತಾಗಿದೆ ಅಲ್ವಾ ಆಂಟಿ? ನಾನು ಆಂಟಿನೇ ಕೇಳ್ತಾ ಇದ್ದೀನಿ ಸಖತ್ತಾಗಿದೆ ಅಲ್ವಾ ಅಂತ. ಸಖತ್ತಾಗಿದೆ ಆಕ್ಚುಲಿ. ಕರೆಕ್ಟಾಗಿ ಕೇಳಿದ್ದೀರಾ? ಕರೆಕ್ಟಾಗಿ ಕೇಳಿದ್ರೆ ನನ್ನ, ಯಾಕೆಂದ್ರೆ ಮಾಡಿದ್ಮೇಲೆ ರುಚಿ ನೋಡಿದವ್ರ ಹೇಳ್ಬೇಕು ಚೆನ್ನಾಗಿದೆ ಅಂತ. ಸೂಪರ್ ಆಗಿದೆ.
ಅಕ್ಕಿ ತರಿ ಮತ್ತೆ ಅವರೆಕಾಳು ಘಮ ಜೊತೆನಲ್ಲಿ ತುಪ್ಪದ ಘಮ. ಇದು ಮನೆಯಲ್ಲಿ ಮಾಡಿರೋ ತುಪ್ಪನ ಆಂಟಿ? ಆಂಟಿ ಮಾಡ್ಕೊಟ್ಟಿದ್ದಾರೆ ತುಪ್ಪ ಮನೆಗೆ. ಜೊತೆನಲ್ಲಿ ಅವರೆಕಾಳು ಕೂಡ ಸಕ್ಕದಾಗಿ ಬಂದಿದೆ, ಹೌದಾ? ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ಅದು ತುಂಬಾ ಮೆತ್ತಗಾಗ್ಬಿಟ್ರು ಬೇಜಾರ್ ಅನ್ಸುತ್ತೆ, ಕರ್ಗೋದಂಗ್ ಅನ್ಸುತ್ತೆ. ಅಂಡ್ ಆಗಿಲ್ಲ ಅಂದ್ರೂ ಕಾಳು ಸಿಕ್ಕರು ಚೆನ್ನಾಗಿರಲ್ಲ. ಬಟ್ ಇದು ಪರ್ಫೆಕ್ಟ್ ಆಗಿ ಬಂದಿದೆ. ಅದಕ್ಕೆ ಮೊದಲೇ ಬೇಯಿಸ್ಕೊಳ್ಳೋದು, ಯಾಕಂದ್ರೆ ಬೇಗನೂ ಆಗತ್ತೆ. ಒಂದು ಕರೆಕ್ಟ್ ಹದವಾಗಿ ಬೇಯಿಸ್ಕೊಬೋದು ಅವರೆಕಾಳು. ಆಮೇಲೆ ಮೆಣಸಿನ ಘಮ ಎಲ್ಲ ಚೆನ್ನಾಗಿ ಬರ್ತದೆ. ಒಂಥರ ಡಿವೈನ್ ಫೀಲಿಂಗ್ ಆಕ್ಚುಲಿ ತಿಂತಾ ಇದ್ರೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಸೊ ಅವರೆಕಾಳು ಮುಟ್ಟಿಗೆ ಹೇಗ್ ಮಾಡ್ಬೇಕು ಅಂತ ನೀವು ನೋಡ್ಕೊಂಡಿದ್ದೀರಾ ಅನ್ಕೊಂಡಿದೀನಿ. ರೆಸಿಪಿ ನಿಮ್ಮ ಮನೆಯಲ್ಲಿ ಯಾವ ತರ ಮಾಡ್ತಿರೋ ಗೊತ್ತಿಲ್ಲ ನನಗೆ, ಬಟ್ ಆಂಟಿ ನಮಗೊಂದ್ ಸ್ಟೈಲ್ ತೋರಿಸಿದಾರೆ ಇವತ್ತು. ಇದನ್ನ ನೀವು ಒಂದ್ಸಲ ಮನೆಯಲ್ಲಿ ಮಾಡಿ ನಿಮಗೆ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಆಂಟಿ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ, ನವರಸಗಳನ್ನ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ರೂಪಾ. ನೀವು ನನ್ಗೂ ಚೆನ್ನಾಗಿ ಉತ್ತೇಜನ ಕೊಡ್ತಾ ಇದ್ದೀರಾ. ಒಂದ್ಸಲ ಇದ್ ಮಾಡ್ಸಿದ್ರಿ ಪುಳಿಯೋಗರೆ, ಒಂದ್ಸಲ ಕಡುಬು, ಈ ತರ ನಮ್ಗೆ ಉತ್ತೇಜನ ಕೊಡ್ತಾ ಇರಿ. ನಿಮ್ಗೂ ನಾವೇನಾರು ಈ ತರ ಮಾಡಿ ತೋರಿಸ್ತಾ ಇರ್ತೀವಿ. ಅದರಿಂದ ನಮಗೂ ಇಷ್ಟ, ಅದರಿಂದ ನಿಮ್ಗೂ ಇಷ್ಟವಾಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ನಾನು ಇವಾಗಲೇ ಕೇಳ್ಬೇಕು ಅನ್ಕೊಳ್ತಾ ಇದೀನಿ. ಅದ್ರ ಕಮೆಂಟ್ ಇವಾಗ ಅಂದ್ರೆ ನಿಮ್ಗೆ ಸರ್ಪ್ರೈಸ್ ಹಾಳು ಮಾಡೋದು ಬೇಡ ಅಂತ ಇವಾಗ ಕಮೆಂಟ್ ಮಾಡಿಸ್ಕೊಳ್ತಿಲ್ಲ ಅಂತ. ಓಕೆ, ನೋ ಪ್ರಾಬ್ಲಮ್. ಕ್ಯಾಮ್ರಾ ಆಫ್ ಆದ್ಮೇಲೆ ಕೇಳ್ತೀನಿ ನಿಮ್ಗೆ. ಓಕೆ, ಖಂಡಿತ ಸರಿ, ಹೇಳಿ ಏನ್ ಬೇಕಾದ್ರೂ ಮಾಡ್ತೀನಿ ನೋಡಿ. ನನ್ ಕೈಲಾಗಿದ್ದು ಇಷ್ಟವಾಗಿದ್ದು. ನೀವು ಏನ್ ಚೆನ್ನಾಗಿ ಮಾಡ್ತೀರಾ, ಸೂಪರ್ ಆಗಿ ಮಾಡೋದು. ಖಂಡಿತ. ನಮಗ್ ಮಾಮೂಲಿ ದೋಸೆ ಇಡ್ಲಿ ಎಲ್ಲ ನನ್ ಸಪೋರ್ಟ್ ಯಾವಾಗ್ಲೂ ನಿಮ್ಗೆ ಇರುತ್ತೆ, ನಿಮ್ ಸಪೋರ್ಟ್ ನನ್ಗೆ ಯಾವಾಗ್ಲೂ ಇರುತ್ತೆ ಅಷ್ಟೇ. ಸೊ ಇವತ್ತಿನ ಎಪಿಸೋಡ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಬೈ. ಲವ್ ಯು ಆಲ್.